ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿಯಾಯಿತ ನವಜಾತ ಶಿಶು. ಹಾವೇರಿಯ ಹಾನಗಲ್ ತಾಲೂಕು ಆಸ್ಪತ್ರೆ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಶಿಶುವಿಗೆ ಚಿಕಿತ್ಸೆ ನೀಡಲು ವಿಳಂಬದಿಂದ ಮಗು ಸಾವನ್ನಪ್ಪಿದೆ ಅನ್ನುವಂಥ ಆರೋಪ ಇದು. ತಾಲೂಕು ಆಸ್ಪತ್ರೆ ವೈದ್ಯರ ವಿರುದ್ಧ ಕುಟುಂಬಸ್ಥರು ಈ ರೀತಿ ಆಪಾದನೆ ಮಾಡಿದ್ದಾರೆ. ಜುಲೈ 31ರಂದು ಹೊಟ್ಟೆ ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿರ್ತಾರೆ ಭವಾನಿ ಅನ್ನೋರು. ಹಾನಗಲ್ ತಾಲೂಕಿನ ಚಿಕ್ಕೇರಿ ಹೊಸಳ್ಳಿ ಗ್ರಾಮದ ಗರ್ಭಿಣಿ ಭವಾನಿ. ಹೆರಿಗೆಗಾಗಿ ಇಂಜೆಕ್ಷನ್ ನೀಡಿದಾಗ ಹೊಟ್ಟೆ ನೋವು ಹೆಚ್ಚಾಗುತ್ತೆ. ಹೊಟ್ಟೆ ನೋವಾದರೂ ವೈದ್ಯರು ಸರಿಯಾಗಿ ಸ್ಪಂದಿಸಿಲ್ಲ ಅನ್ನುವಂಥ ಆರೋಪ ಈಗ ತಾಲೂಕು ಆಸ್ಪತ್ರೆಯ ವೈದ್ಯರ ಮೇಲೆ ಕೇಳಿಬರ್ತಾ ಇದೆ. ಕುಟುಂಬಸ್ಥರು ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ಜುಲೈ 31ಕ್ಕೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ ಭವಾನಿಯವರಿಗೆ. ಆ ಟೈಮ್ನಲ್ಲಿ ಇವರು ಇಂಜೆಕ್ಷನ್ ಕೊಡ್ತಾರೆ. ಅದಾದಮೇಲೆ ವಿಪರೀತ ನೋವು ಹೆಚ್ಚಾಗುತ್ತೆ. ಹೊಟ್ಟೆ ನೋವಾದರೂ ಕೂಡ ಸರಿಯಾಗಿ ಸ್ಪಂದಿಸಿಲ್ಲ ಅನ್ನುವಂಥ ಆರೋಪ ಮಾಡಿದ್ದಾರೆ. जोर अगला ಬೇರೆ ಆಸ್ಪತ್ರೆಗೆ ತೆರಳುವಂತೆ ವೈದ್ಯರು ಸೂಚನೆ ಕೊಡ್ತಾರೆ. ಹಾನಗಲ್ನಿಂದ ಹಾವೇರಿಗೆ ತೆರಳುವ ಮಾರ್ಗ ಮಧ್ಯೆ ಹೆರಿಗೆ ಬಳಿಕ ಹಾವೇರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾರೆ. ಅದಾದಮೇಲೆ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. 25 ದಿನ ಚಿಕಿತ್ಸೆ ನೀಡಿದರೂ ಕೂಡ ಕಂದಮ್ಮ ಬದುಕುಳಿದಿಲ್ಲ. ವೈದ್ಯರ ನಿರ್ಲಕ್ಷ್ಯದಿಂದ ಮಗು ಸಾವನ್ನಪ್ಪಿದೆ ಅನ್ನುವಂಥ ಆರೋಪ ಅವ್ರದ್ದು. ಹಾನಗಲ್ ತಾಲೂಕು ಆಸ್ಪತ್ರೆ ಮುಂದೆ ಕುಟುಂಬಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ತಾಲೂಕು ಆಸ್ಪತ್ರೆಯ ವೈದ್ಯರೇ ಮಗುವಿಗೆ ಇಂಜೆಕ್ಷನ್ ಕೊಟ್ಟಿದ್ದರಿಂದ ಈ ರೀತಿ ಸಾವಾಗಿದೆ ಅನ್ನುವಂಥ ಆರೋಪ ಕುಟುಂಬಸ್ಥರು ಮಾಡ್ತಾರೆ. ತಾಲೂಕು ಆಸ್ಪತ್ರೆಯಿಂದ ಜಿಲ್ಲಾಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾರೆ. ಅಲ್ಲಿ ಡೆಲಿವರಿ ಆಗುತ್ತೆ. ಅದಾದಮೇಲೆ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಂತ ಹೇಳ್ತಾರೆ. ಅಲ್ಲಿಂದ ಅಲ್ಲಿ ಹೋಗ್ತಾರೆ. ಈಗ ಮಗು ಆ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದೆ. ಬಟ್ ಇವರಿಂದ ತಾಲೂಕು ಆಸ್ಪತ್ರೆ ಹಾನಗಲ್ ಇದೆಲ್ಲ ಅಲ್ಲಿಯವರ ನಿರ್ಲಕ್ಷ್ಯದಿಂದ ಈ ರೀತಿ ಆಗಿದೆ ಅನ್ನುವಂಥ ಗಂಭೀರ ಆಪಾದನೆ ಆಗಿದೆ. जोर अगला ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಶಾಂತ್ ನೀಡ್ತಾರೆ. ಪ್ರಶಾಂತ್, ನಿಜಕ್ಕೂ ತಾಯಿ ಅಥವಾ ಅವ್ರ ಕುಟುಂಬಸ್ಥರ ರೋಧನೆ ನೋಡ್ತಾ ಇದ್ದೀವಿ. ನಿಜಕ್ಕೂ ಆ ಹಸುಳೆ ಕಂದಮ್ಮನನ್ನು ಕಳೆದುಕೊಂಡು ಅವ್ರು ನಿಜಕ್ಕೂ ದಿಗ್ಭ್ರಾಂತರಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಈಗ ತಾಲೂಕು ಆಸ್ಪತ್ರೆ ವೈದ್ಯರ ಮೇಲೆ ಬಂದಿರುವಂಥ ಆರೋಪ ಏನೇನಾಯ್ತು ಇಷ್ಟು ದಿನ ಅಂತೇಳಿ? ಹೌದು ಪ್ರಭು, ಏನಂತಂದ್ರೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆರೋಗ್ಯ ವ್ಯವಸ್ಥೆ ಬಗ್ಗೆ ಒಂದು ಪ್ರಶ್ನೆ ಮೂಡಿರ್ತಕ್ಕಂಥದ್ದು. ಈಗಾಗಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಿರ್ಬೋದು, ತಾಲೂಕು ಆಸ್ಪತ್ರೆ ಆಗಿರ್ಬೋದು, ಜಿಲ್ಲಾ ಆಸ್ಪತ್ರೆ ಆಗಿರ್ಬೋದು, ಅಂದ್ರೆ ಸೂಕ್ತವಾದ ಚಿಕಿತ್ಸೆಗೆ ಇನ್ನೂ ಯೋಗ್ಯವಾಗಿಲ್ಲ ಎಂಬ ರೀತಿಯಲ್ಲಿ ಇವತ್ತಿನ ಘಟನೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಯಾಕಂದ್ರೆ ಹಾನಗಲ್ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ಎಲ್ಲಾ ಮೂಲಭೂತ ಸೌಲಭ್ಯಗಳು ಹೆಚ್ಚು ಇದಾವೆ ಅಂತಂದು ಈಗಾಗಲೇ ಅಲ್ಲಿ ಸ್ಥಳೀಯ ಶಾಸಕರು ಹೇಳ್ಕೊಂಡು ಬರ್ತಾ ಇದ್ರು. ಬಟ್ ಈಗೇನಂದ್ರೆ ಜುಲೈ 31ರಂದು ಹೆರಿಗೆಗೆ ದಾಖಲಾದಂತ ಮಹಿಳೆಗೆ ಅಲ್ಲಿ ಸೂಕ್ತವಾದ ಹೆರಿಗೆಗೆ ಸೌಲಭ್ಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಜಿಲ್ಲಾ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಜಿಲ್ಲಾ ಆಸ್ಪತ್ರೆಗೆ ಹೋದ್ರೆ ಆ ಹೋಗೋ ಮಾರ್ಗದಲ್ಲೇ ಒಂದು ಹೆರಿಗೆ ಅಂತ ಆಗಿರ್ತಕ್ಕಂಥದ್ದು. ಹೆರಿಗೆ ಆದ್ಮೇಲೆ ಆ ಮಗುವಿಗೆ ಸೂಕ್ತ ಚಿಕಿತ್ಸೆ ಮತ್ತು ಅಲ್ಲಿರ್ತಕ್ಕಂಥ ICU ಸೌಲಭ್ಯ ಇದ್ಯಾವುದು ಇಲ್ಲದೆ ಇರೋದ್ರಲ್ಲಿ ಒಂದು ಅಮಾಯಕ ನವಜಾತ ಶಿಶು ಈಗ ಮರಣ ಹೊಂದಿರತಕ್ಕಂಥದ್ದು. ಕುಟುಂಬಕ್ಕೆ ಆಧಾರವಾಗಿರ್ತಕ್ಕಂಥ ಒಂದು ಮಗುವನ್ನ ಕಳೆದುಕೊಂಡ ಕುಟುಂಬ ಈಗ ತುಂಬಾ ನೋವಿನಲ್ಲಿ ಸಂಕಟದಲ್ಲಿ ಇರ್ತಕ್ಕಂಥದ್ದು. ಈ ಬಗ್ಗೆ ಆ ಕುಟುಂಬಸ್ಥರೆಲ್ಲರೂ ಸೇರಿ ಇವತ್ತು ಹಾನಗಲ್ ತಾಲೂಕು ಆಸ್ಪತ್ರೆಯ ಮುಂದೆ ಧರಣಿ ಮಾಡಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಪ್ರಶಾಂತ್ ಮಾಹಿತಿಗಾಗಿ. ಸ್ವಲ್ಪ